ಕನ್ನಡ ಜಿಲ್ಲೆಯ ಕಲೆಯಾದಂತಹ ಚಂಡೆ ಮುಖಾಂತರ ಅದ್ದೂರಿಯಾಗಿ ಸ್ವಾಗತಿಸುತ್ತಾ ಮುಂದೆ ಸಾಗ್ತಾ ಇದೆ ರ್ಯಾಲಿ. ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಜನಾಬ್ ಶಫಿ ರಾಜಸ್ಥಾನದವರು ನೇತೃತ್ವ ವಹಿಸುವಂತಹ ಬೃಹತ್ ರ್ಯಾಲಿ ಮಂಗಳೂರಿನ ರಾಜ್ಯ ಬೀದಿಗಳನ್ನು ಸ್ತಬ್ಧಗೊಳಿಸಿಕೊಂಡು ಸಾಗುತ್ತಾ ಬರುತ್ತಾ ಇದೆ. ಸಾರ್ವಜನಿಕ ಬಂಧುಗಳೇ, ನಾಗರಿಕ ಬಂಧುಗಳೇ, ಆಶೀರ್ವದಿಸಿರಿ, ಸ್ವಾಗತಿಸಿರಿ, ಅನುಮೋದಿಸಿರಿ. ಜನರಿಗೆ ಅಧಿಕಾರ SDP ಸಾರಥ್ಯ ಅನ್ನುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು 2 ದಿನಗಳ ಕಾಲ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ ನೂತನವಾಗಿ 45 ಜನರ ಸಮಿತಿಯನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ. ಮಂಗಳೂರು ನಗರ ಇಡೀ ನಾಯಕರನ್ನು ಸ್ವಾಗತ ಮಾಡ್ತಾ ಇದೆ. ಕಡಲ ನಗರಿ ಮಂಗಳೂರಿನಲ್ಲಿ ಒಂದು ಪೌರ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಅಭಿನಂದನಾ ರ್ಯಾಲಿಯ ನಂತರ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಪೌರ ಸನ್ಮಾನ ನಡೆಯಲಿದೆ. ಅದಕ್ಕೆ ಈ ಮಂಗಳೂರು ನಗರ ಸಾಕ್ಷಿ ಆಗ್ತಾ ಇದೆ. ಕರ್ನಾಟಕದ ಪರವಾಗಿ ನೂತನವಾಗಿ ಆಯ್ಕೆ ಆದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಅಭಿನಂದನೆಗಳು ರಾಜ್ಯಾಧ್ಯಕ್ಷರಿಗೆ. ತುಂಬಾ ಹರ್ಷ, ಸಂತೋಷದ ಮುಖಾಂತರ ಅದೇ ರೀತಿ ರಾಷ್ಟ್ರ ನಾಯಕರಾದಂತಹ ರಿಯಾಜ್ ಪರಂಗಿಪೇಟೆ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ರಿಯಾಜ್ ಪರಂಗಿಪೇಟೆ ಅವರು ಸರ್, ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ನೀವು ಏನನ್ನು ಹಂಚ್ಕೊಳ್ತಾ ಇದ್ದೀರಿ? ಇವತ್ತು SDP ಹಬ್ಬ 3 ವರ್ಷಗಳಿಗೊಮ್ಮೆ ನಡೆಯುವಂತಹ ನಮ್ಮ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ MK ಫೈಜಿ ಸಾಬ್ರವರನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿ ಪುನರಾಯ್ಕೆ ಮಾಡಿದ್ದೇವೆ. ಕಾರ್ಯಾಧ್ಯಕ್ಷರಾಗಿ ಮೊಹಮ್ಮದ್ ಶಫಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಈ ಒಂದು ಮೊಹಮ್ಮದ್ ಶಫಿ ಅವರ ನೇತೃತ್ವದಲ್ಲಿ ಇದೀಗ ಅಭಿನಂದನಾ ರ್ಯಾಲಿ ಜ್ಯೋತಿ ವೃತ್ತದಿಂದ ಟೌನ್ ಹಾಲ್ಗೆ ನಡೀತಾ ಇದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ನಮ್ಮ ಎಲ್ಲ ಕಾರ್ಯಕರ್ತರು ಅವರು ಈ ದಿನವನ್ನು ಒಂದು ಹಬ್ಬವಾಗಿ ಆಚರಿಸ್ತಾರೆ. ಹೊಸ ನಾಯಕತ್ವದ ನೇತೃತ್ವದಲ್ಲಿ ಚುನಾವಣಾ ರಾಜಕೀಯದ ಜೊತೆ ಹೋರಾಟದ ರಾಜಕೀಯವನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದುವರಿಸಲಿದೆ. ಇವತ್ತಿನ ಈ ಒಂದು ಆಯ್ಕೆ, MK ಫೈಜಿ ಅವರ ಆಯ್ಕೆ ದ್ವೇಷ ರಾಜಕೀಯದ ವಿರುದ್ಧ ನಮ್ಮ ಒಂದು ಸವಾಲಾಗಿರ್ತದೆ ಸರ್ಕಾರಕ್ಕೆ. ಖಂಡಿತವಾಗಿಯೂ MK ಫೈಜಿ ಅವರು ಯಾವುದೇ ತಪ್ಪು ಮಾಡಿಲ್ಲ. ಒಂದು ಸುಳ್ಳು ಮೊಕದ್ದಮೆಗಳಲ್ಲಿ ಅವರನ್ನು ಬಂಧನದಲ್ಲಿ ಇಡಲಾಗಿದೆ. ಅವರ ವಿಮೋಚನೆ ಆದಷ್ಟು ಬೇಗ ಆಗ್ತದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನಾಳೆ ನಡೆಯುವಂತಹ ತೀರ್ಪಿನಲ್ಲಿ MK ಫೈಜಿ ಅವರು ಜೈಲಿಂದ ಬಿಡುಗಡೆ ಆಗಲಿದ್ದಾರೆ ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಇದಾಗಿದೆ ರಿಯಾಜ್ ಪರಂಗಿಪೇಟೆ ಅವರ ಮಾತು. MK ಫೈಜಿ ಅವರನ್ನು ನಾವು ಮತ್ತೊಮ್ಮೆ ಮರು ಆಯ್ಕೆ ಮಾಡಿದ್ದೇವೆ. ಅವರಾಗಿರ್ತಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎನ್ನುವ ಮಾತಾಗಿರುತ್ತವೆ. ನಮ್ಮ ಜೊತೆ ರಾಷ್ಟ್ರೀಯ ನಾಯಕರಾದಂತಹ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರಿದ್ದಾರೆ. ಬನ್ನಿ, ಇವ್ರ ಜೊತೆ ನಾವು 2 ಮಾತುಗಳನ್ನ ಹಂಚಿಕೊಳ್ಳೋಣ. ರಾಷ್ಟ್ರೀಯ ಪ್ರತಿನಿಧಿ ಮಂಡಳಿಯ ಈ ಒಂದು 2 ದಿನಗಳ
ಬೃಹತ್ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂತಹ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಹೊಸದಾಗಿ ನೇಮಕಗೊಂಡಿರುವಂಥ ನಾಯಕರು ಪಾಲ್ಗೊಂಡಿದ್ದಾರೆ. ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ನಮ್ಮನ್ನು ಬೆಂಬಲಿಸ್ತಾ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಬಹಳ ಹರ್ಷದಾಯಕ ವಾತಾವರಣ ಇದೆ. ಇದು ನಮ್ಮ ಹೆಮ್ಮೆಯ ಸಂಕೇತ. ಪಕ್ಷ ಅತ್ಯಂತ ಹೆಚ್ಚಿನ ಶಕ್ತಿಯೊಂದಿಗೆ ಮುನ್ನಡೆಯುವಂಥ ಒಂದು ಸಂಕೇತ ಇಲ್ಲಿ ನಾವು ಕಾಣಬಹುದು. ಧನ್ಯವಾದಗಳು. ಮಂಗಳೂರಿನ ರಾಜಬೀದಿಗಳಲ್ಲಿ ಎಸ್ಡಿಪಿಐಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜನಾಬ್ ಶಫಿ ರಾಜಸ್ಥಾನ್ ರವರು ನೇತೃತ್ವ ವಹಿಸಿರ್ತಕ್ಕಂಥ ಬೃಹತ್ ರ್ಯಾಲಿ, ಅಭಿನಂದನಾ ರ್ಯಾಲಿ ಇದೀಗ ಮಂಗಳೂರನ್ನು ಸ್ತಬ್ಧಗೊಳಿಸಿಕೊಂಡು ಸಾಗಿ ಬರುತ್ತಾ ಇರುವಾಗ ರಾಜ ಜನಗಳೇ ಸ್ವಾಗತಿಸಿರಿ, ಅನುಮೋದಿಸಿರಿ, ಆಹ್ವಾನಿಸಿರಿ. ನಮ್ಮ ಜೊತೆ ರಾಷ್ಟ್ರೀಯ ನಾಯಕರಾದಂತಹ ಶ್ರೀಯುತ ಅಲ್ಫಾನ್ಸೋ ಫ್ರಾಂಕೋ ಇದ್ದಾರೆ. ಸರ್, ಈ ಒಂದು ಸಂದರ್ಭದಲ್ಲಿ ನೀವೇನು ಹೇಳಲಿಕ್ಕೆ ಬಂಧುಗಳೇ, ನಮ್ಮಲ್ಲಿ ನಾಯಕರ ಆಯ್ಕೆಯು ಶಿಫಾರಸು ಪತ್ರದ ಮೂಲಕವಲ್ಲ ಅಥವಾ ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ ಜನರು ಬಹಳ ಒಂದು ವಿಶೇಷ ರೀತಿಯಲ್ಲಿ ಸ್ವಾಗತ ಮಾಡಿದ್ದು ಮಾತ್ರವಲ್ಲದೆ ಇಡೀ ಮಂಗಳೂರಿನ ಸಾರ್ವಜನಿಕರು ಸೇರಿಕೊಂಡು ನಮ್ಮನ್ನು ಸ್ವಾಗತಿಸ್ತಾ ಇರುವುದು ನಿಜವಾಗಿ ನಮಗೆ ಹೆಮ್ಮೆ ಅನಿಸ್ತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಮುಂದಕ್ಕೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಖಂಡಿತ ಹಿಡಿದ್ದಾರೆ ಅಂತ ನನಗೆ ಭರವಸೆ ಇದೆ. ಭರವಸೆಯೊಂದಿಗೆ ಮುನ್ನಡೀತಾ ಇರುವಂತಹ ನಮ್ಮ ರಾಜ್ಯ ರಾಷ್ಟ್ರೀಯ ನಾಯಕರು ಬರೀ ಕಾರ್ಯಕರ್ತರಲ್ಲ, ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಜೊತೆ ಹೆಜ್ಜೆ ಇಡ್ತಾರೆ. ಈ ಬಾರಿ ಅಧಿಕಾರವು ನಮಗೆ ಸಿಗಲಿಕ್ಕಿದೆ ಅಂತ ಹೇಳುವಂತಹ ಭರವಸೆಯೊಂದಿಗೆ ಮುನ್ನಡೀತಾ ಇದ್ದೇವೆ ಅಂತ ಹೇಳ್ತಾ ಇರುವಂತಹ ರಾಷ್ಟ್ರೀಯ ನಾಯಕರಾದಂತಹ ಶ್ರೀಯುತ ಅಲ್ಫಾನ್ಸೋ ಫ್ರಾಂಕೋ